ಮಾತ್ರ ಮಹಿಮೆ ಪಡಲಿ. ವೇಳೆಯಲ್ಲಿ ನಮ್ಮ ಮಾತ್ರ ಮಹಿಮೆ ಪಡಲಿ. 91ನೇ ಕೀರ್ತನೆ ಓದ್ ನೋಡೋಣ. ಈ ಕೀರ್ತನೆ ನಾನು ರಕ್ಷಣೆ ಬಂದ ಹೊಸದಲ್ಲಿ ತುಂಬಾ ಡೈಲಿ ಪ್ರಾರ್ಥನೆ ಮಾಡ್ತಾಯಿದ್ದೆ. ನಾನು ಅಂದರೆ ಈ ವಾಕ್ಯಗಳು ಓದ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೆ. ಪರಾತ್ಪರನ ಮೊರೆ ಹೊಕ್ಕುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಾನು ಯೆಹೋವನಿಗೆ ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸವಿಟ್ಟಿರುವ ನನ್ನ ದೇವರು ಎಂದು ಹೇಳುವೆನು. ಆಮೇನ್. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಆಮೇನ್. ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು. ಆತನ ಪಕ್ಕಗಳ ಮರೆಯಲ್ಲಿ ಆಶ್ರಯಿಸಿಕೊಳ್ಳುವಿ. ಆತನ ಸತ್ಯತೆಯೇ ನಿನಗೆ ಕೇಡೆಯೂ ಗುರಾಣಿಯೂ ಆಗಿದೆ. ನಾವು ಎಷ್ಟು ಭಯ ಭಕ್ತಿ ಉಳ್ಳವರಾಗಿ ಇರ್ತೀವಲ್ಲ, ಆತನನ್ನು ಅರಿತಂಥ ದಿನಗಳಲ್ಲಿ ನಾವು ಎಷ್ಟು ಭಯ ಭಕ್ತಿ ಉಳ್ಳ ಮಕ್ಕಳಾಗಿ, ಆತನಿಗೆ ಪ್ರಿಯವುಳ್ಳ ಮಕ್ಕಳಾಗಿ ನಡೆದುಕೊಳ್ತೇವೆ. ಆದ್ದರಿಂದನೇ ನಮ್ಮ ಮನೆ ಆಗಲಿ ನಮ್ಮ ಕುಟುಂಬ ಆಗಲಿ ಶಾಂತಿ ಸಮಾಧಾನವಾಗಿರುತ್ತೆ. ಯಾಕೆ ದುಃಖ ಕಷ್ಟ ಬರುತ್ತೆ ಅಂದರೆ ಎಲ್ಲೋ ನಾವು ಆತನ ಬಿಟ್ಟು ಅಗಲಿ ಹೋಗಿದ್ದೇವೆ. ಯಾಕಂದ್ರೆ ದೇವ್ರ ವಾಕ್ಯಗಳು ಹೇಳ್ತದೆ, ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯನ್ನು ತಪ್ಪಿಸೋನು ಆತನೇ ಅಂತ ಹೇಳಿದ್ದಾರೆ. ಬಟ್ ಯಾಕೆ ಬಂತು ನಮ್ಗೆ ವ್ಯಾಧಿ? ಎಲ್ಲೋ ನಾವು ಆತನಿಂದ ತಪ್ಪಿ ಹೋಗಿದ್ದೇವೆ. ಇವೆಲ್ಲ ನಾವೆಲ್ಲಿ ಬಿದ್ದಿದ್ದೀರೋ ಅಲ್ಲಿಂದ ಮತ್ತೆ ನಾವು ಎದ್ದು ಆತನ ಕಡೆಗೆ ಬರೋಣ. ಆತನ ನಮ್ಮ ಪ್ರೀತಿಯನ್ನು ಸಲ್ಲಿಸೋಣ, ಆತನ ಹುಡ್ಕೋಣ. ಆತನ ಪ್ರೀತಿ ಶಾಶ್ವತ ಅಂತ ದೇವ್ರ ವಾರ್ತೆಗಳಿದೆ. ನಾವು ಅಗಲಿ ಹೋದನ್ನು ಆತನು ನಮ್ಮನ್ನು ಅಗಳುವುದಿಲ್ಲ. ಆತನ ಪಕ್ಕಗಳ ಮರೆಯಲ್ಲಿ ಆಶ್ರಯಿಸಿಕೊಳ್ಳೋಣ. ಆಮೇಲೆ ಆತನ ಪಕ್ಕಗಳಿಂದ ಈ ಕೈ ಕೆಳಗೆ ಪಕ್ಕಗಳ ಮರೆಯಲ್ಲಿ ನಾವು ಆಶ್ರಯಿಸಿಕೊಳ್ಳೋಣ. ಆತನ ಸತ್ಯತೆಯೇ ನಿನಗೆ ಕೇಡೆಯವು, ಆತನ ವಾರ್ತೆಗಳೇ ನಿನಗೆ ಕೇಡೆಯವು ಗುರಾಣಿಯೂ ಆಗಿದೆ. ഇരുಳಲ್ಲಿ ಭಯ ಹುಟ್ಟಿಸುವ ಎಷ್ಟೋ ಜನ ಈ ದಿನ ಭಯ 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 ಅಂತೀರಾ. ഇരുಳಲ್ಲಿ ಯಾಕೆ ನಾವು ಭಯ ಬೀಳ್ಬೇಕು? ನಮ್ಮ ಜೊತೆಗೆ ಏಸಪ್ಪ ಇರ್ಬೇಕಾದ್ರೆ ನಾವು ಭಯ ಬೀಳದೆ ಒಳ್ಳೆ ನಿದ್ದೆ ನಮಗೆ ಕೊಡ್ತಾರಂತೆ ದೇವ್ರ ವಾರ್ತೆಲೇ ಹೇಳ್ತದೆ. ഇരുಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ ಅಂತ ದೇವ್ರು ನಮಗೆ ಪ್ರಾಮಿಸ್ ಮಾಡಿಕೊಟ್ಟಿದ್ದಾರೆ. ನಾವು ಯಾಕೆ ಎದುರನ್ನ ನಾವು ಕೂಗೋಣ. ದೇವರು ನಮಗೆ ಖಂಡಿತವಾಗಿ ವಿಮೋಚಿಸ್ತಾರೆ, ನಮ್ಮನ್ನು ಕಾಪಾಡುವ ದೇವರಾಗಿದ್ದಾರೆ. ನಿನ್ನ ಮಗಳಲ್ಲಿ 1000 ಜನರು, ನಿನ್ನ ಬಲಗಳಲ್ಲಿ 10,000 ಜನರು ಸತ್ತು ಬಿದ್ದರು ನಿನಗೇನು ತಟ್ಟದಂತ ದೇವ್ರ ವಾರ್ತೆಗಳಿದೆ. ನೀನು ಅದನ್ನು ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಂಡನೆ ಉಂಟೆಂಬುದಕ್ಕೆ ಸಾಕ್ಷಿಯಾಗಿರುವಷ್ಟೇ. ಆಮೇನ್. ಯೆಹೋವನೇ ನನ್ನ ಶರಣನು. ಆಮೇನ್. ಪರಾತ್ಪರನ ನಿವಾಸ ಸ್ಥಾನ ಮಾಡಿಕೊಂಡಿಯಲ್ಲ. ಆಮೇನ್. ಯಾರು ನಿವಾಸ ಸ್ಥಾನ ಮಾಡಿದ್ದೀರಿ? ನಾವು ಪರಾತ್ಪರನ ನಿವಾಸ ಸ್ಥಾನ ನಾವು ಮಾಡಿಕೊಂಡಿದ್ದೀರಿ. ಯಾವ ಕೇಡಿಗೂ